ಬರ್ರಿ ಬರ್ರಿ ಬರ್ರಿ. ಸಮಾರಂಭ ಇನ್ನೇನು ಕೆಲವೇ ಕ್ಷಣ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಿಯಾಗಿ ಕಾರ್ಯದರ್ಶಿಗಳೇ ಆದಿಯಾಗಿ ಸಮಸ್ತ ಪದಾಧಿಕಾರಿಗಳ ಪರವಾಗಿ ಹೃದಯಪೂರ್ವಕವಾಗಿ ಚಪ್ಪಾಳೆ ಮೂಲಕವಾಗಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಶ್ರೀ ಅಮರೇಶ್ವರ ಪಬ್ಲಿಕ್ ಸ್ಕೂಲ್ ಜ್ಞಾನ ಸಮೃದ್ಧಿ ತಂದೆ ನೀಡು ಬಾ ಶಕ್ತಿ ಮನಸ್ಸಿಗೆ ಈರುಳಿಗೆ ನಮ್ಮ ಜ್ಞಾನ ನೀನಿಗೂ ಬಾ ಬಾಳ ಹಾದಿಗೆ ಗುರಿ ತೋರು ಬಾ ನಮ್ಮ ನೀಡು ಬಾ ಶಕ್ತಿ ಮನಸ್ಸಿಗೆ ನಮ್ಮ ಮನದಿಂದ ದೌರ್ಬಲ್ಯ ದೋಡು ಸತ್ಯ ಪದದಲ್ಲಿ ನಡೆವಂತೆ ಮಾಡು ಕಷ್ಟ ನೂರಾರು ನೀ ಪಾರು ಮಾಡು ಮನಸ್ಸಿಗೆ. ಧನ್ಯವಾದಗಳು. ಹಿರಿಯರು, ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಗುರುಧನ್ ದೇಶಮುಖ್ರವರು, ಆಮೇಲೆ MS ಪಾಟೀಲ್ ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನ್ಯಾಯದ ಸೇವೆಯನ್ನು ನಡೆಸಿರುವ ನಾಯಕರೇ
ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಕೊರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಕೊರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ
ಗೈಡೆನ್ಸ್ ಇರಲಿ, ಐ ಆಮ್ ಆಲ್ವೇಸ್ ಹ್ಯಾಪಿ ಟು ಹೆಲ್ಪ್ ದ ಪೀಪಲ್. ಸೊ ಅದೇ ಸಂಬಂಧ ಓವರಾಲ್ ನಾನು ಹೇಳೋದಂದರೆ CA ಜರ್ನಿ ವಾಸ್ ನಾಟ್ ಈಸಿ. ಅಂದರೆ ಎಕ್ಸಾಂಪಲ್ ಹೇಳಬೇಕಂದ್ರೆ 100 ವಿದ್ಯಾರ್ಥಿಗಳು ಪರೀಕ್ಷೆ ಕೊಟ್ಟರೆ ಹಾರ್ಡ್ಲಿ 2 ಮತ್ತು 3 ಜನ ಪಾಸ್ ಆಗ್ತಾರೆ. ಅಂದರೆ ಅಷ್ಟು ಕಡಿಮೆ ಪಾಸಿಂಗ್ ಪರ್ಸೆಂಟೇಜ್ ಇರೋದ್ರಿಂದನೇ ಆ ಕೋರ್ಸ್ಗೆ ಅಷ್ಟು ಬೆಲೆ. ಆಮೇಲೆ ಯಾವುದಾದ್ರೂ ಆಗ್ಬೋದು, CAನೇ ಆಗಬೇಕಂತಲ್ಲ. ನಾನು ಯೂಶ್ವಲಿ ಏನು ನೋಡ್ತೇನೆ ಅಂದರೆ ಮಕ್ಕಳಿಗೆ ಹೈಯರ್ ವಿದ್ಯಾಭ್ಯಾಸ ಕಳಿಸ್ಬೇಕಾದ್ರೆ ಹೊಲ ಮಾರ್ತಾರೆ, ಎಜುಕೇಷನ್ ಲೋನ್ ಎಲ್ಲ ತೊಗೋತಾರೆ. ಎಜುಕೇಷನ್ ಲೋನ್ ತಕ್ಕ ಓಕೆ, ಬಟ್ ಹೊಲ ಮಾರಿ ಕಳಿಸೋದ್ರ ಬದಲು ಯಾವ ಕೋರ್ಸ್ಗೆ ಎಲ್ಲಿ ಕಡಿಮೆ ಹಣ ಇರುತ್ತೆ, ಯಾವ್ಯಾವ ಥರ ಇರುತ್ತೆ, ನಮ್ಮ ಪರಿಸ್ಥಿತಿ ಕರೆಕ್ಟ್ ಆಗ್ತಿದೆಯಾ, ಈ ಥರ ಎಲ್ಲ ನೋಡಿಕೊಂಡು ಬಹಳಷ್ಟು ಕೋರ್ಸ್ ಇದಾವಲ್ಲಿ ಜಾಸ್ತಿ ದುಡ್ಡೇ ಬೇಕಾಗಿಲ್ಲ. ಆಮೇಲೆ ನನಗೊಂದು ಹೆಮ್ಮೆ CA ಬಗ್ಗೆ ಏನಂದರೆ, ನೀವು ಯಾವ ಜಾತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಯಾವ ಬೇಕಾ ಜಾತಿ ಆಗಿರ್ಬೋದು. ಬೇರೆ ಡಿಗ್ರೀಸಲ್ಲಾದರೆ ಹೆಂಗೆ ದುಡ್ಡು ಕೊಟ್ಟು ಪೇಮೆಂಟ್ ಸೀಟ್ ತೊಗೋಬೋದು, ಬಟ್ CA ಇಸ್ ದ ಓನ್ಲಿ ಡಿಗ್ರಿ ವೇರ್ ಯುವರ್ ಕಾಸ್ಟ್, ಯುವರ್ ಏಜ್ ಆ್ಯಂಡ್ ಯುವರ್ ಪ್ರೆಸ್ಟೀಜ್ ಡಸಂಟ್ ವರ್ಕ್. ಅಂದರೆ ನಿಮ್ಮದು ನೀವು ಯಾವ ಜಾತಿಯಿಂದ ಬಂದಿದ್ದೀರೋ, ನಿಮ್ಮ ಕಡೆ ದುಡ್ಡಿದೆಯೋ, ಇದು ಮಾಡಿ ಏನೂ ಮಾಡಲ್ಲ. ಅಲ್ಲಿ ಕೋಟಿ ಗಟ್ಟಲೆ ದುಡ್ಡು ಇರ್ತಾರೆ, ತೊಗೋರಿ ಸರ್ ತಮಗೆ ಡಿಗ್ರಿ ಕೊಡ್ರಿ ಅಂತ. ಬಟ್ ಇಲ್ಲ, ನೀವು ಎಷ್ಟೇ ಕೋಟ್ಯಾಧಿಪತಿ ಆಗಿರ್ಬೋದು, ಇಲ್ಲಿ ಓದಿ ಪಾಸ್ ಆದ್ರೇ ಮಾತ್ರ ನಿಮಗೆ ಬೆಲೆ, ಆ ಥರ. ಅದಕ್ಕೆ ನಾನು ಏನು ಹೇಳೋದಂದರೆ, ಮುಂದೆ ಅಂದರೆ ನಮ್ಮ ಭಾರತ ಹೇಗೆ ಮುಂದೆ ಏಳಿಗೆ ಪಡಿತಿದೆಯೋ, ಕೃಷಿ ಸ್ಪೆಸಿಫಿಕ್ಲಿ ರೈತರಿಗೆ ಬಹಳ ಪ್ರಾಮಿನೆಂಟ್ ಇದೆ ಮುಂದೆ. ಯಾಕಂದರೆ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಹೊಲ ಮನೆ ಮಾಡಿಕೊಂಡು ಸಿಟೀಸಿಗೆ ಮೂವ್ ಆಗ್ತಿದ್ದಾರೆ. ಅಲ್ಲಿ ಹೋಗಿ ಅವ್ರ ಪರಿಸ್ಥಿತಿ ಇದಕ್ಕಿಂತ ಕೆಟ್ಟದಿರುತ್ತೆ. ಬಟ್ ಸ್ಟಿಲ್ ಸಿಟಿಗೆ ಮೂವ್ ಆಗಿದ್ದೆ ನಾನು ಒಂದೇ ಮಾತ್ರೆ, ಆದರೆ ಹೊಲ ಮಾರಕ್ಕೆ ಹೋಗಬೇಡ್ರಿ. ಯಾಕಂದರೆ ಜೆನ್ಯೂನ್ಲಿ ನಾವು ಗ್ರೋತ್ ನೋಡ್ತಿದ್ದೀವಲ್ಲ, ಮುಂದೆ ಕೃಷಿ ಅಂದರೆ ನೆಲಕ್ಕೆ ಬಹಳ ಅಂದರೆ ಬಹಳ. ಈಗ ಇದನ್ನೇ ಒಂದು 10-20 ವರ್ಷ ಹೊಲ ಮಾರೋದಕ್ಕೂ ಈ ಹೊಲ ಮಾರೋದಕ್ಕೂ ಕೋಟಿಗಟ್ಟಲೆ ಡಿಫ್ರೆನ್ಸ್ ಇದೆ. ಅದಕ್ಕೆ ಹೊಲ ಮಾರೋದ್ರ ಬದಲು ಹೆಂಗೆ ನಿಮ್ಮ ಸ್ಟೂಡೆಂಟ್ ಅಂದರೆ ನಿಮ್ಮ ಮಕ್ಕಳನ್ನ ಹೆಂಗೆ ಡಿಸ್ಟಿಂಕ್ಷನಲ್ಲಿ ತೊಗೊಂಬರ್ಬೋದು, ಹೆಂಗೆ ಬೆಟ್ರ್ ಎಜುಕೇಷನ್ ಕೊಡ್ಬೋದು, ಇದ್ರ ಮೇಲೆಲ್ಲ ಜಾಸ್ತಿ ಫೋಕಸ್ ಮಾಡಿದರೆ ನಿಜವಾಗ್ಲೂ ಅಂದರೆ ಹಳ್ಳಿಗಳಿಂದ ಬಹಳ IAS KS ಆಗೋದು ಮೇಜಾರಿಟಿ ಇಲ್ಲಿಂದನೇ ಆಗೋದು. ಯಾಕಂತ ಅವ್ರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಜೀವನ ಅನ್ನೋದು ಏನು ಅನ್ನೋದಿಗೆ ಗೊತ್ತು. ಯೂಶ್ವಲಿ ಸಿಟಿಯಲ್ಲಿ ಹೆಂಗಾಗುತ್ತೆ ಅಂದರೆ ಎಲ್ಲ ಸೌಲಭ್ಯಗಳಿರುತ್ತೆ, ಆ ಸೌಲಭ್ಯಗಳ ನಡುವೆ ಬೆಳೆದ್ರೆ ಅಷ್ಟು ಅಂದರೆ ಕಷ್ಟ ಅಂದರೆ ಏನು ಇಲ್ಲ ಅಂತ ಗೊತ್ತಿರಲ್ಲ. ಸೊ ಇಲ್ಲೆಲ್ಲ ಬೆಳೆದಿರ್ತಾರೆ ಮಕ್ಕಳಿಗೆ, ಅವ್ರಿಗೆ ಬೇಕಾಗಿರೋದು ಬೆಂಬಲ ಅಷ್ಟೇ. ಸ್ಪೆಸಿಫಿಕ್ಲಿ ಅವ್ರ ಪೇರೆಂಟ್ಸಿಂದ ಬೆಂಬಲ ಬೇಕು. ಅದಕ್ಕೆ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂತೆ, ನಿಮ್ಮ ಮಕ್ಕಳು ಓದ್ತೀನಿ ಅಂತಾರ ಓದಿಸಿ, ಓದಲ್ವಾ ಅಂತಾರ ಬೇರೆಯವ್ರ ಕಡೆ ಕರ್ಕೊಂಡು ಹೋಗಿ, ಓದಿದರೆ ಏನಾಗುತ್ತೆ, ಓದಲಿಲ್ಲ ಅಂದರೆ ಏನಾಗುತ್ತೆ ಅಂತ ಡಿಫ್ರೆನ್ಸ್ ಗೊತ್ತಾದರೆ ಡೆಫಿನೆಟ್ಲಿ ಅವ್ರು ಹೋಗ್ತಾರೆ. ನೀವೇ ನೋಡ್ತಿರ್ಬೋದು ಒಕ್ಕಲ್ತನದಲ್ಲಿ ಎಷ್ಟು ಕಷ್ಟ ಇದೆ. ಅಂದರೆ ಆ್ಯಕ್ಚುಲಿ ಗೌರ್ಮೆಂಟ್ ಆಗಿರ್ಬೋದು, ನಮ್ಮ ಇಂಡಿಯನ್ ಗೌರ್ಮೆಂಟ್ ರೈತರಿಗೇ ಜಾಸ್ತಿ ಇದು ಆಗಬೇಕು. ಯಾಕಂದರೆ ಅವ್ರು ಬೆಳೆದಿಂದನೇ ಎಲ್ಲ ಊರು ನಿಂತಿರೋದು. ಬಟ್ ಹಂಗೆ ಆಗ್ತಿಲ್ಲ ಅಂದರೆ ಓಕೆ ಫೈನ್, ನಾವು ಬಂದಿದ್ದೆ ಇಲ್ಲಿ, ನಾವು ಹಿಂಗೆ ಹೋಗಿಬಿಡ್ಬಾರ್ದು. ಸಮಥಿಂಗ್ ವಿ ಹ್ಯಾವ್ ಟು ಬ್ರಿಂಗ್ ಚೇಂಜ್. ಅದಕ್ಕೆ ಅದ್ರ ಮೇಲೆ ಫೋಕಸ್ ಮಾಡಿ. ಆಮೇಲೆ ಓವರಾಲ್ ಆಗಿ ಹೇಳಬೇಕಂದ್ರೆ CA ಜರ್ನಿ ವಾಸ್ ಟಫ್, ಇಟ್ ವಾಸ್ ನಾಟ್ ಈಸಿ. ಬಟ್ ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಆ ಟೈಮಲ್ಲಿ ನಾನು ಕಾನ್ಸ್ಟೆಂಟ್ ಸಪೋರ್ಟ್ ಆಗಿ ಮಾತಾಡಿದ್ರಿಂದ ನಮ್ಮ ಅಕ್ಕ ಸವಿತಾ ಹೊನ್ಗುನ್, ಅವಳನ್ನ ಎವ್ರಿ ಟೈಮ್ ಅಪ್ಡೇಟ್ ಮಾಡ್ತಿದ್ದೆ, ಏನಾಗ್ತಿಲ್ಲ. ಯಾಕಂದರೆ ಉಳ್ಕಿದವ್ರಿಗೆ ಗೊತ್ತು, ಅವಳು ಬ್ಯಾಂಕಲ್ಲಿ ವರ್ಕ್ ಮಾಡೋದ್ರಿಂದ CAಸ್ಗೆ ಏನು ವ್ಯಾಲ್ಯೂ ಇದೆ, CA ಅಂದರೆ ಏನು ಅಂತ ಗೊತ್ತಿತ್ತು. ಅದಕ್ಕೆ ನಾನು ಕಾನ್ಸ್ಟೆಂಟ್ಲಿ ಅಪ್ಡೇಟ್ ಮಾಡ್ತಿದ್ದೆ, ಇದು ಹಿಂಗಾಯಿತು, ಎಕ್ಸಾಮ್ ಹಿಂಗಾಯಿತು, ಇದನ್ನ ಇದೆ ಅಂದರೆ ಅಲ್ಲಿ ಅಂದರೆ ಎಲ್ಲ ಮೇಜರ್ CA ಕೋರ್ಸ್ ಮಾಡಿರೋದೆಲ್ಲ ಪುಣೆಯಲ್ಲೇ. ಫಸ್ಟ್ ಹೈದ್ರಾಬಾದ್ಗೆ ಹೋಗಿ ಆಮೇಲೆ ಪುಣೆ. ಹೈದ್ರಾಬಾದ್ ಹೋದಾಗ ಚಾಲೆಂಜ್ ಏನಂದರೆ ಅವರೆಲ್ಲ ತೆಲುಗಲ್ಲಿ ಮಾತಾಡ್ತಾರೆ. ನಾವು ಹೆಂಗೆ ಕನ್ನಡ ನಮ್ಮದು ಭಾಷೆಯೋ ಹಂಗೆ ತೆಲುಗು ಅವ್ರದ್ದು ಭಾಷೆ. ಅವಾಗ ನಂಗೆ ತೆಲುಗು ಬರ್ತಿರ್ಲಿಲ್ಲ, ನನಗೆ ಇಂಗ್ಲೀಷ್ ಹಿಂದಿ ಕನ್ನಡ ಅಷ್ಟೇ ಬರ್ತಿತ್ತು. ಅಲ್ಲಿ ಕ್ಲಾಸಸ್ ಎಲ್ಲ ಪೂರ್ತಿ ತೆಲುಗು. ನಾ ಸೈನ್ಸ್ ಬ್ಯಾಕ್ಗ್ರೌಂಡ್, ಯೂಶ್ವಲಿ CA ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಮಾಡ್ತಾರೆ, ನಾ ಸೈನ್ಸ್ ಬ್ಯಾಕ್ಗ್ರೌಂಡ್. ಆಲ್ರೆಡಿ 2 months ಲೇಟ್ ಇದ್ದೀನಿ. ಅವ್ರು ಪೂರ್ತಿ ತೆಲುಗು ಮಾತಾಡ್ತಿದ್ದಾರೆ, ನನಗೆ ಒಂದು ವರ್ಡ್ ಗೊತ್ತಿಲ್ಲ ತೆಲುಗು ಏನು ಅಂತ. ಬಟ್ ಕ್ಲಾಸಸ್ ಎಲ್ಲ ತೆಲುಗುವಲ್ಲೇ ಇದೆ, ಏನು ಮಾಡೋದು? ಅವಾಗ ನನ್ನ ಕಡೆನೂ ಆಪ್ಷನ್ ಇತ್ತು. ನಾನು ಯಾವತ್ತೂ ಹೇಳ್ತೀನಿ, ಎವ್ರಿ ಟೈಮ್ ಪ್ರತಿಯೊಂದು ಸಿಚುವೇಶನ್, ಅದೇ ಪರಿಸ್ಥಿತಿ ನಮಗೆ ಯಾವತ್ತೂ 2 ಆಪ್ಷನ್ ಕೊಡುತ್ತೆ. ಒಂದು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗೋದು, ಇಲ್ಲ ನಿಂಗೆ ಎಕ್ಸೆಪ್ಟ್ ಮಾಡೋಕ್ಕೆ ಆಗ್ತಿಲ್ಲ, ವಾಟ್ ಚೇಂಜ್ ಯು ಕ್ಯಾನ್ ಬ್ರಿಂಗ್ ಇನ್, ಏನು ಚೇಂಜ್ ಮಾಡ್ತೀಯಾ, ನಿಂಗೆ ಚೇಂಜ್ ಮಾಡೋಕ್ಕಾದ್ರೆ ಚೇಂಜ್ ಮಾಡು, ಇಲ್ಲಾಂದ್ರೆ ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗು. ಇಲ್ಲ ನಡು ಸ್ಟಕ್ ಆದಂದರೆ ಪೂರ ಅಲ್ಲೇ ಸ್ಟಕ್ ಆಗಿಬಿಡ್ತೀರಾ. ಅದಕ್ಕೆ ದ್ಯಾಟ್ ವಾಸ್ ಥ್ರೂ ಔಟ್ ದ ಪ್ರೊಸೆಸಲ್ಲಿ ಆ ಥರ ಇಟ್ಕೊಂಡಿದ್ದಾನೆ. ಅದಕ್ಕೆ ನಾನು ಜರ್ನಿನ ಕಷ್ಟ ಅಂತ ಇವತ್ತೂ ಅಂದ್ಕೊಳ್ಳಲ್ಲ. ಯಾಕಂದರೆ ನಾನು ಇವತ್ತು ನನಗಿಂತ ಮೇಲಿದ್ದವ್ರಿಗಿಂತ ನನಗಿಂತ ಕೆಳಗಿದ್ದವ್ರನ್ನ ನೋಡ್ತೀನಿ. ಓಕೆ, ಅವ್ರಿಗಷ್ಟೇನೂ ಇಲ್ಲ, ಗಾಡ್ ಹ್ಯಾಸ್ ಬ್ಲೆಸ್ಡ್ ಮೀ ಸೋ ಮೆನಿ ಥಿಂಗ್ಸ್. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಂದೆ 5th standard ಇದ್ದಾಗ ತೀರ್ಕೊಂಡ್ರು. ಬಟ್ ಯಾರಿಗೆ ಆದ್ರೂ ತಂದೆ ತಾಯಿ ಇರಬೇಕಂತಲೇ ಅನಿಸುತ್ತೆ. ಬಟ್ ವಿ ಶುಡ್ ಟ್ರಸ್ಟ್ ದಿ ಗಾಡ್ಸ್ ಪ್ಲ್ಯಾನ್. ದೇವರ ಪ್ಲ್ಯಾನಲ್ಲಿ ಭರವಸೆ ಇಟ್ಕೋಬೇಕು ಅಂತೈತಿ. ಯಾಕಂದರೆ ಎಂಥ ದೇವ್ರ ಶಿವನಿಗೂ ಕಷ್ಟ ತಪ್ಪಲಿಲ್ಲ, ಅವ್ನ ಹೆಂಡತಿನ ಇಷ್ಟೆಲ್ಲ ನೋಡ್ಕೊಂಡು ಅವನಿಗೂ ಕಷ್ಟ ತಪ್ಪಲ್ಲ. ಸೊ ದೇವ್ರಿಗೇ ಕಷ್ಟ ತಪ್ಪಲ್ಲ ಅಂದರೆ ನಾವು ಮನುಷ್ಯರು, ನಮಗೆ ಕಷ್ಟ ಇರಲ್ಲ, ಕಷ್ಟ ಇದ್ದೇ ಇರುತ್ತೆ. ಕಷ್ಟ ಇದ್ರೇ ನಾವು ಇಷ್ಟು ಮೇಲೆ ಬೆಳೆಯೋಕ್ಕೆ ಸಾಧ್ಯ, ಇನ್ನೂ ಮೇಲೆ ಬರೋಕ್ಕೆ ಸಾಧ್ಯ. ಅದೇ ಸಂಬಂಧ ನಮಗೆ ಕಷ್ಟ ಬಂದಿದೆ, ಯಾವತ್ತೂ ದುಃಖದಲ್ಲಿ ಇರೋಕ್ಕೆ ಹೋಗ್ಬೇಡ್ರಿ. ಕಷ್ಟ ಬಂದಿದೆ, ನನ್ನ ಕಷ್ಟ ಎದಕ್ಕೆ ಬಂದಿದೆ, ನನ್ನ ಹತ್ರ ಸಾಮರ್ಥ್ಯ ಇದೆ ಅದನ್ನು ಎದುರಿಸಲಿಕ್ಕೆ ಅಂತ. ಅದಕ್ಕೆ ನಾವು ಚಾಲೆಂಜಾಗಿ ತೊಗೋಬೇಕು. ಯಾವತ್ತೂ ನಾವು ಕುಗ್ಗಕ್ಕೆ ಹೋಗ್ಬಾರ್ದು. ಓಕೆ, ನಂಗೆ ಕಷ್ಟ ಬಂತು, ನಾ ಏನು ಮಾಡಿಬಿಡ್ಲಿ, ದೇವ್ರು ನನಗೆ ಎದಕ್ಕೆ ಕಷ್ಟ ಕೊಡ್ತಾರೆ, ಹಂಗೆ ಇರೋಕ್ಕೆ ಹೋಗ್ಬಾರ್ದು.
ನಾಳೆ ಇರ್ತವೋ ಇಲ್ಲ ಅನ್ನೋದು ಗೊತ್ತಿಲ್ಲ, ಈ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಅದಷ್ಟು ಎಷ್ಟಾಗುತ್ತೆ ಅಷ್ಟು ಖುಷಿಯಿಂದಿರಿ. ನನಗತ್ರ ಇಲ್ಲಿ ಒಗ್ಗಟ್ಟು ಭಾಳ ಇಷ್ಟ ಆಯ್ತು. ಅಂದರೆ ಎಲ್ಲರೂ ಕೂಡಿ ಬರೋದಾಗಲಿ, ನಮ್ಮವರಂತ ಟ್ರೀಟ್ ಮಾಡೋದಾಗಲಿ. ನಾ ಸಮ್ಮರ್ ಹಾಲಿಡೇಸ್ ಬಂದಾಗೆಲ್ಲ ಈ ಮನೆ ಅಂದರೆ ಅಜ್ಜ ಮನೆಗಾಗಿರ್ಬೋದು, ಅಲ್ಲಿ ಹೋಗಿರ್ಬೋದು, ನಮ್ಮ ರುದ್ರಮ್ಮ ಇದ್ದಾರೆ, ನಮ್ಮ ಮಾಮ ಇದ್ದಾರೆ, ಎಲ್ಲರೂ ಓವರ್ ಆಲ್ ಫ್ಯಾಮ್ಲಿ. ಅದಕ್ಕೆ ಅವ್ರು ನನಗೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾರೆ. ಬಿಕಾಸ್ ಐ ಆಮ್ ಮೊಮ್ಮಗಳು ಇಲ್ಲ ಮಗಳು. ಬಟ್ ನಾನು ಸುತ್ತಮುತ್ತ ನೋಡ್ತಿರ್ತೀನಿ, ಸ್ಥಾವರ ಮಠ ಆಗಿರ್ಬೋದು, ಜ್ಯೋತಿ ಇಂಟಿ ಆಗಿರ್ಬೋದು, ಎಲ್ಲರೂ ಹೋಗ್ಬೋದು. ಅದು ಹೆಂಗೆ ಥರ ಟ್ರೀಟ್ ಮಾಡ್ತಂದ್ರೆ ಸ್ವಂತ ಮಗಳ ಥರನೇ ಟ್ರೀಟ್ ಮಾಡ್ತೀವಿ. ಎಲ್ಲೇ ಹೋದ್ರು ನನ್ನ ಸಕ್ಸಸ್ನ ಅವ್ರ ಸಕ್ಸಸ್ ಅಂತ ಇದು ಮಾಡ್ತಾರೆ. ಅದಕ್ಕೆ ನಂಗೆ ನಾಲತೋಡು ಯಾವತ್ತೂ ಇಟ್ಸ್ ಬಿ ಸ್ಪೆಷಲ್ ಪ್ಲೇಸ್. ಯಾವತ್ತೂ ಈ ಜಾಗನ ಮರೆಯೋಕ್ಕಾಗಲ್ಲ ಅಂತ ಹೇಳ್ಬೋದು. ಓವರಾಲ್ ಆಗಿ ಇವತ್ತೆಲ್ಲರೂ ಬಂದು ಇಲ್ಲೆಲ್ಲ ಕೂತ್ಕೊಂಡು ಇದನ್ನು ಸೆಲೆಬ್ರೇಷನ್ ಮಾಡಿ ಸನ್ಮಾನ ಮಾಡಬೇಕಾದ್ರೂ ಅವ್ರ ಮುಖದಲ್ಲಿ ಖುಷಿ ನೋಡ್ತಿದ್ದೆ. ಐ ಥಿಂಕ್ ಬೀಯಿಂಗ್ ಅ ಗರ್ಲ್ ಲೈಕ್ ವಾಟ್ ಎಲ್ಸ್ ಕ್ಯಾನ್ ಆಸ್ಕ್ ಫಾರ್, ಇದಕ್ಕಿಂತ ಜಾಸ್ತಿ ಏನು ಕೇಳ್ಬೋದು ಅಂತ. ನಮ್ಮ ಅಜ್ಜ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅಲ್ಲಿ ನಮ್ಮಮ್ಮ ಆಗಿರ್ಬೋದು, ಎಲ್ಲರಿಗೂ ಗೊತ್ತಿರೋಗೆ ನಮ್ಮಮ್ಮ ಭಾಳ ಕಷ್ಟಪಟ್ಟಿದ್ದಾರೆ. But at least now I can be make her more happy and proud. Throughout the journey ಅಲ್ಲಿ ನಂಗೆ ಭಾಳ ಸಪೋರ್ಟ್ ಮಾಡಿದ್ದಂದರೆ ನಮ್ಮ ಅಜ್ಜ, ದೊಡ್ಡಮ್ಮ. ಅವರು ಡಾಕ್ಟರ್ಸ್ ಆಗಿರೋದ್ರಿಂದ they were knowing importance of education. Throughout the education phase-ಅಲ್ಲಿ ಅವ್ರು ಬಹಳ ಅಂದರೆ ಬ್ಯಾಕ್ ಬೋನ್ ಥರ, ಅಂದರೆ ಅವ್ರು ಇರಲಿ ಅಂದರೆ ಮುಂದೆ ಸಾಧ್ಯ ಇರ್ತಿರ್ವಿಲ್ಲೇನೋ. ಆಮೇಲೆ ಅವ್ರ ಗುಣ ಬಹಳ ಇಷ್ಟ ಆಗೋದು. ಎದಕ್ಕಂದರೆ ಇವತ್ತು ನಾವು ಇನ್ವೈಟ್ ಅಂದರೆ ಎಲ್ಲರೂ ಜೊತೆಗೆ ಇರ್ತೀವಿ. ದೊಡ್ಡಪ್ಪ ನೀನು ಬಾ ಹೋಗೋಣ, ನಾಳೆ ನೋಡ್ದಂಗೆ ಆಗುತ್ತೆ, ಇಲ್ಲ ಜೊತೆ ಮಾತಾಡ್ದಂಗೆ ಆಗುತ್ತೆ ಅಂತ ಅವ್ರೊಂದು ಮಾತಂದ್ರೆ ನಂಗೆ ಭಾಳ ಇಷ್ಟ ಆಯ್ತು. ಈಗ ನಾವಿಬ್ಬರು ಬಂದರೆ ಎಲ್ಲ ಅಟೆನ್ಷನ್ ನನ್ನ ಕಡೆ ಸಿಕ್ಕಂಗಾಗುತ್ತೆ. ಅಯ್ಯೋ ದೊಡ್ಡಪ್ಪ ಬಂದು ನೋಡು. ಬಟ್ ಈ ಜರ್ನಿಯಲ್ಲಿ ಸ್ಪೆಸಿಫಿಕ್ಲಿ ನಿನ್ನ ಜರ್ನಿಯಲ್ಲಿ ನಿಮ್ಮ ಅಮ್ಮ ಜಾಸ್ತಿ ಕಷ್ಟಪಟ್ಟಿರೋದು. ಅವರು ಆ ಟೈಮಲ್ಲಿ ಆ ಕಷ್ಟ ನುಂಗ್ಕೊಳ್ಳಿಲ್ಲ ಅಂದಿದ್ರೆ ಮೋಸ್ಟ್ಲಿ ಇಲ್ಲಿ ಇರ್ತಿರ್ಲಿಲ್ವೇನೋ. ಅದು ಒಂದೇ ಒಂದು ಮಾತಾಡಿದ್ರು. ಅದಕ್ಕೆ ನಂಗೆ ಭಾಳ ಖುಷಿ ಆಯ್ತು. ಅಂದರೆ ಬೇಕಂದರೆ ಬಂದವರು ಕ್ರೆಡಿಟ್ ತೊಗೊಳ್ತಾ ಇರ್ಬೋದು, ಯಾಕಂದರೆ ಎಲ್ಲೇ ಹೋದ್ರೂ ಅವರೇ ಬರ್ತಾರೆ, ದೊಡ್ಡಮ್ಮನೇ ಬರ್ತಾರೆ ಜೊತೆಗೆ. ಬಟ್ ಇವತ್ತವರು ಇಟ್ಸ್ ಆಲ್ ಶ್ರೀದೇವಿ ಅಂದರೆ ನಮ್ಮ ಅಮ್ಮಂದು ಇವತ್ತು ದಿನ ಅವ್ರಿಗೆ ಹೊಗಳಿಕೆ ಸೇರಬೇಕು ಅಂತ ಹೇಳಿ ಅವ್ರು ಸ್ಟೆಪ್ ಬ್ಯಾಕ್ ತೊಗೊಂಡು ಅಮ್ಮ ಇಲ್ಲಿ ಕಳಿಸಿದ್ರು. ಸೊ ಅದೇ ಸಂಬಂಧ ಐ ಆಮ್ ವೆರಿ ಪ್ರೌಡ್. ನಂಗೆ ಭಾಳ ಹೆಮ್ಮೆ ಅನಿಸುತ್ತೆ ನನಗೆ ಈ ಥರ ಒಂದು ಕುಟುಂಬ ಇದೆ. ಆ ಸೈಡ್ ಅಮ್ಮನ ಸೈಡ್ ಅದಕ್ಕಿಂತ ಜಾಸ್ತಿ ಪ್ರೀತಿ ತುಂಬುವಂಥ ಕುಟುಂಬ ಇದೆ. ಓವರಾಲ್ ಆಗಿ ಇಲ್ಲೆಲ್ಲ ಬಂದು ಇದು ಮಾಡಿರೋಕ್ಕಂತ. ಆಮೇಲೆ CA ರಿಸಲ್ಟ್ಸ್ ಆದ ತಕ್ಷಣವೇ ಬಸವರಾಜ್ ಅಜ್ಜ ಮನೆಗೆ ಬಂದು ಭಾಳ ಹಾರ್ಟ್ಲಿ ವೆಲ್ಕಮ್ ಮಾಡಿ ಹಿಂಗೆ ನಮ್ಮ ಊರಿಗೆ ಇವತ್ತು ಬೆಳಿಗ್ಗೆನೂ ಅವ್ರ ಸ್ಕೂಲಲ್ಲಿ ಬಿಜಾಪುರ ಸ್ಕೂಲೆಲ್ಲ ಸನ್ಮಾನ ಮುಗಿಸ್ಕೊಂಡು ಇಲ್ಲಿ ಬಂದು ನೆಸೆಸರಿ ಏನಿತ್ತು ಅಂದರೆ ಅವ್ರಿಗೆ ನೀಡ್ ಏನಿತ್ತು, ಬಟ್ ಸ್ಟಿಲ್ ಹಿ ಹ್ಯಾಸ್ ಡನ್ ಇಟ್. ಬಿಕಾಸ್ ಇದನ್ನೆಲ್ಲರೂ ಕುಟುಂಬ ಅಂತ ಭಾವಿಸ್ತೀವಿ. ಇನ್ನೊಬ್ರು ಯಾಕೆ ಓಕೆ ಫೈನ್ ಬಿಜಾಪುರ ಹುಡುಗಿದ್ದಾಳೆ, ಅವಳು CA ಮಾಡಿದ್ದಾಳೆ ಅಂತ ಆಗ್ತಾರಲ್ಲ, ಎಲ್ಲ ಕುಟುಂಬವಂತ ಭಾವಿಸ್ತೀವಿ. ಅದ್ರ ಸಂಬಂಧ ಆ ಗುಣನೇ ಎಲ್ಲರೂ ಮುಂದೆ ತೊಗೊಂಡು ಹೋಗೋದು. ಈ ಎಲ್ಲ ಹೇಳಿದ್ರು ಇಷ್ಟಿಷ್ಟು ಪ್ಯಾಕೇಜ್ ಇದೆ ಅಂತ. ಫೈನ್, ಇಟ್ಸ್ ಪ್ಯಾಕೇಜ್ ಇದೆ, ಇಲ್ಲ ಅಂತಲ್ಲ. ಬಟ್ ಇವತ್ತು ಮನೆ ಬರುತ್ತೆ, ನಾಳೆ ಹೋಗುತ್ತೆ. ಈ ಥರ ಪ್ರೀತಿ, ಒಗ್ಗಟ್ಟು, ಈ ಥರ ಸಪೋರ್ಟ್ ಎಲ್ಲಿ ಸಿಗೋದಿಲ್ಲ. ಸೊ ಯಾರ್ಯಾರಿಗೆ ಸಿಕ್ಕಿದೆಯೋ ಅವರು ಖುಷಿ ಪಡಿ, ಯಾರ್ಯಾರಿಗೆ ಸಿಕ್ಕಿಲ್ವೋ ದೇವ್ರು ನಿಮ್ಗೆ ಒಂದಲ್ಲ ಒಂದು ರೀತಿಯಿಂದ ಹಿ ಹ್ಯಾಸ್ ಅ ಬೆಟರ್ ಪ್ಲ್ಯಾನ್ಸ್ ಫಾರ್ ಯು. ಸೊ ಖುಷಿಯಾಗಿರಿ. ನಾವು ಯಾವ ಥರ ಅಂದರೆ ಜಗತ್ತನ್ನ ನಾವು ಯಾವ ಥರ ನೋಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಓದಬೇಕಾದ್ರೆ ಅಪ್ಪ ಎಲ್ಲರೂ ನಾನು ನೋಡ್ತಿದ್ನಲ್ವ ಸ್ಟೂಡೆಂಟ್ಸ್ ಬೇರೆ ಓದೋರನ್ನ, ಭಾಳ ಕಷ್ಟ ಇದೆಯಪ್ಪ ಅನ್ನಿಸ್ತಿತ್ತು. ಬಟ್ ಇನ್ನು CA ಆದಮೇಲೆ ನೋಡ್ತೀರೋ ಎಲ್ಲ ಆರಾಮಾಗೇ ಇದ್ದಾರೆ. ಸೊ ಜನ ಚೇಂಜ್ ಆಗಿಲ್ಲ, ನೀವು ನೋಡೋ ರೀತಿ ಚೇಂಜ್ ಆಗಿದೆ. ಅವಾಗ ನೀವು ಯಾವ ಥರ, ಅದಕ್ಕೆ ಪಾಸಿಟಿವ್ ಆಗಿರಿ, ಸಂತೋಷವಾಗಿರಿ. ಇವತ್ತು ಬರುತ್ತೆ, ಇವತ್ತೇನೋ ತೊಗರಿ ಬೆಲೆ ಬರಲಿಲ್ಲ, ಫೈನ್, ಮುಂದೆ ಬರುತ್ತೆ. ಅದನ್ನೇ ದೊಡ್ಡ ತಲೆನೋವಂತ ಇಟ್ಕೊಂಡು ನಾಳೆ ಬರುವ ದಿನಗಳನ್ನು ಯು ಶುಡ್ ಎವ್ರಿ ಮೂಮೆಂಟ್ನ ನೀವು ಖುಷಿಯಾಗಿ ಇದು ಮಾಡಬೇಕು. ಎಲ್ಲರೂ ಒಗ್ಗಟ್ಟಾಗಿರಬೇಕು. ಜಗಳ ಅದು ಇದು ಬಿಟ್ಟು ಎಲ್ಲರೂ ನೀಟಾಗಿ ಒಗ್ಗಟ್ಟಾಗಿದ್ದರೆ ನಲವತ್ತೋಡು ಕೀರ್ತಿ ಇಡೀ ಬರೀ ದೇಶ ಅಲ್ಲ ಜಗತ್ತೆಲ್ಲ ಬೆಳಗ್ಬೋದು. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ.
ಓಕೆ ಫೈನ್. ಮ್ಯಾಮ್ CA ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸರ್ ನಮ್ಮ ಮನೇಲಿ ಮೆಡಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ನಂಗೆ ಸಮಥಿಂಗ್ ಡಿಫ್ರೆಂಟ್ ಅಂದರೆ ನಂಗೆ ಮೋಸ್ಟ್ ರೆಸ್ಪೆಕ್ಟ್ಫುಲ್ ಅಲಾಂಗ್ ವಿತ್ ಮನಿ, ಅಂದರೆ ಮನಿ ಯಾರಾದರೂ ಅರ್ನ್ ಮಾಡ್ಬೋದು, ಬಟ್ ರೆಸ್ಪೆಕ್ಟ್ ನಂಗೆ ಅರ್ನ್ ಮಾಡೋಕ್ಕೆ ಬರೋದಿಲ್ಲ. ಸೊ ನಾನು ಸಮಥಿಂಗ್ ಡಿಫ್ರೆಂಟ್ ವೇ ಅಂತ ಚೂಸ್ ಮಾಡ್ಕೋಬೇಕಂತ ಬಂದಾಗ ನಮ್ಮ ಮನೆಯಲ್ಲಿ ಸಜೆಸ್ಟ್ ಮಾಡಿದ್ದು IAS ಮತ್ತು CA. ಸೊ IASಗಿಂತ ನನಗೆ CA ಮೋಸ್ಟ್ ಸೂಟೇಬಲ್ ಆಗಬಹುದು. ಆಮೇಲೆ ಅಂದರೆ ನಮ್ಮದು ಇಂಡಿಯನ್ ಎಕನಾಮಿಕ್ ಗ್ರೋತ್ ನೋಡ್ಕೊಂಡಿರೋದ್ರಿಂದನೂ ಇಲ್ಲ ಮುಂದಿನ ಫ್ಯೂಚರ್ ನೋಡ್ಕೊಂಡಿರೋದ್ರಿಂದ CAಗೆ ಜಾಸ್ತಿ ವ್ಯಾಲ್ಯೂ ಇದೆ. ಮತ್ತು ಮೀನ್ ವೈಲ್ ನಾವು ಬಹಳ ಸೊಸೈಟಿ ಕಾಂಟ್ರಿಬ್ಯೂಟ್ ಮಾಡಬಹುದು ಈ ಪ್ರೊಫೆಷನಿಂದ ಅಂದ್ಕೊಂಡು CA ಚೂಸ್ ಮಾಡ್ತೀವಿ. ಇಲ್ಲ, ನನ್ನ ಮನೇಲಿ ಐ ಆಮ್ ದ ಫಸ್ಟ್ CA. ಇದು ಸ್ವಂತವಾಗಿ ನಂದೇ ನಿರ್ಧಾರ, ಅದಕ್ಕೆ ಆ ಜವಾಬ್ದಾರಿಯಿಂದನೇ CA ಮುಗಿಸ್ಕೊಂಡಿರೋದು ಬೇಗ. ನೀವು ಏಕಕಾಲಕ್ಕೆ CA ಅಲ್ಲಿ ಸಾಧನೆ ಮಾಡಿದ್ರಿ, ಇದಕ್ಕೆ ಯಾರ ಸ್ಫೂರ್ತಿ, ಯಾರ ಪ್ರೇರಣೆ ಆದರು? ನನಗೆ ಹೊರಗಿನ ಸ್ಫೂರ್ತಿ ನೋಡೋದು ಸೆಕೆಂಡ್ರಿ ಆಗುತ್ತೆ. ನನ್ನ ಮನೆಯಲ್ಲಿನೇ ಸಾಕಷ್ಟು ಜನ ಸ್ಫೂರ್ತಿ ಇದ್ದಾರೆ, ಎಲ್ಲರೂ ಬೇರೆ ಬೇರೆ ಆ್ಯಂಗಲಿಂದ. ಅಂದರೆ ಅಚೀವ್ಮೆಂಟ್ ಮಾಡೋದ್ರಿಂದ ನಮ್ಮ ಅಜ್ಜ ಇದ್ದಾರೆ, ದೊಡ್ಡಪ್ಪ ಇದ್ದಾರೆ, ದೊಡ್ಡಮ್ಮ ಇದ್ದಾರೆ, ಬಟ್ ಬರೀ ಅಚೀವ್ಮೆಂಟ್ ಇನ್ ಮನಿ ಟರ್ಮ್ಸ್ನು ಅಷ್ಟೇ ಅಲ್ಲ. ಒಬ್ಬಳು ಹುಡುಗಿ ಅಂದರೆ ಯಾವ್ಯಾವ ರೀತಿಯಿಂದ ಬೆಳಿಬೇಕು ಅನ್ನೋದಕ್ಕೆ ನಮ್ಮ ತಾಯಿನೂ ಉದಾಹರಣೆ ಆಗಿದ್ದಾರೆ. ಸೊ ನಂಗೆ ಮನೆಯಿಂದನೇ ಮೊದಲು ಮೋಟಿವೇಶನ್, ಮನೆ ಇಸ್ ದ ಮೋಟಿವೇಶನ್ ಅಂತ ಹೇಳ್ಬೋದು. ನಿಮ್ಮ ಉದ್ದೇಶ ಇತರಗಾದ್ರು ಇನ್ನೊಬ್ಬರು CA ನೀವು ಮಾಡಿ ಅಂತೇಳಿ ನೀವೇನಾದರೂ ಪ್ರೇರಣೆ ಕೊಡ್ತಾರೆ? CA ಬಗ್ಗೆ ಏನು ಅನಿಸ್ತಾ ಇದೆ? CA ಡೆಫಿನೆಟ್ಲಿ ಒಬ್ಬರು ಬಕೆಟ್ ಲಿಸ್ಟಲ್ಲಿ ಇಟ್ಕೊಳ್ಳೇಬೇಕು. ವಿ ಹ್ಯಾವ್ ಸೀನ್ ಡಾಕ್ಟರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಕಮಿಂಗ್ ಔಟ್, ಸ್ಪೆಸಿಫಿಕ್ಲಿ ಇನ್ ಸೌತ್ ಕರ್ನಾಟಕ ಆಗಿರ್ಬೋದು, ಇಲ್ಲ ಸೌತ್ ರೀಜನ್ ಆಫ್ ಇಂಡಿಯಾ ಆಗಿರ್ಬೋದು. ಆ್ಯಸ್ ನರೇಂದ್ರ ಮೋದಿಯವರು ಹೇಳಿದ್ದಾರೆ ನಮ್ದು ಇಂಡಿಯನ್ ಎಕನಾಮಿ ಯಾವ ಥರ ಗ್ರೋ ಆಗ್ತಿದೆ ಅಂತ. ಸೊ ಆ ಗ್ರೋತ್ಗೆ ಆ್ಯಸ್ ಆಫ್ ನೌ ಹಾರ್ಡ್ಲಿ ದೇರ್ ಆರ್ 3 lakhs of CAs, ಬಟ್ ಬೈ 2030 ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹ್ಯಾಸ್ ಸೆಡ್ ದೇ ವಾಂಟ್ ಅಟ್ ಲೀಸ್ಟ್ 30 lakh CAs, ಅಂದರೆ 10 ಪಟ್ಟು ಜಾಸ್ತಿ CAs ಬೇಕು. ಅಂದರೆ ವಿ ಕ್ಯಾನ್ ಗೆಸ್ ಅಂದರೆ ಯಾವ ರೀತಿ ಯಾವ ಆ್ಯಂಗಲಿಂದ ನಮ್ಮ ಎಕನಾಮಿಕ್ ಗ್ರೋತ್ ಆಗ್ತಿದೆ, ಅದಕ್ಕೆ CA ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅಂತ. I definitely suggest like students to pursue CA, but ಇದರಲ್ಲಿ ಬಹಳ ಸ್ಟೇಜಸ್ ಇದೆ, ಅಂದರೆ 3 stages ಇದಾವೆ. ಯಾವುದಾದ್ರೂ ಒಂದು ಸ್ಟೇಜಲ್ಲಿ ಸ್ಟಕ್ ಆದ್ರೂ ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್. ಅದೇ ಸಮಯದಲ್ಲಿ ನೀವು ಚಲೋ ಅಂದರೆ ಇಟ್ ಶುಡ್ ಬಿ ಯುವರ್ ಡಿಸಿಷನ್ ಟು ಪರ್ಸ್ಯೂ CA. ಅದನ್ನು ಡೆಡಿಕೇಶನ್ ಮತ್ತು ಕನ್ಸಿಸ್ಟೆಂಟಿಯಿಂದ ಮಾಡಿದರೆ ಡೆಫಿನೆಟ್ಲಿ ಯು ಕ್ಯಾನ್ ಸಕ್ಸೀಡ್. ಅಂದರೆ ಅವಾಗ ನೀವು ಫಾರ್ ಶೋರ್ ನಾವು ಪೂರ 100% ಡೆಡಿಕೇಶನ್ ಕೊಡ್ತೀನಿ ಅಂದರೆ ಮಾತ್ರ CA ಪ್ರೊಫೆಷನ್ ಚೂಸ್ ಮಾಡಿರಿ. ಸುಮ್ಮನೆ ನೋಡೋಣ ಆಗಲಿಲ್ಲ ಅಂದರೆ ವಾಪಸ್ ಬರೋಣ ಅಂದರೆ ಪ್ಲೀಸ್ ಮೊದಲಿನ ಎಂಟರ್ ಆಗಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಐ ಹ್ಯಾವ್ ಸೀನ್ 40 years 50 years ಪೀಪಲ್ ನನ್ನ ಬಾಜು ಕೂತ್ಕೊಂಡು ಎಕ್ಸಾಮ್ ಬರೀತಿದ್ದಾರೆ. ಇಟ್ಸ್ ವೆರಿ ಚಾಲೆಂಜಿಂಗ್. ಅಂದರೆ ಮುಂಬರುವ ಜೀವನದ ಹಂತದಲ್ಲಿ ಫ್ಯಾಮಿಲಿ ಇರುತ್ತೆ, ಅವ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದ್ರ ಜೊತೆ CA ಮಾಡ್ಕೊಳ್ಳೋದು ಕಷ್ಟ. ಅದೇ ಸಂಬಂಧ ಯು ಆರ್ ಡೆಡಿಕೇಟೆಡ್ ಇನಫ್ ಟು ಪರ್ಸ್ಯೂ CA, ದೆನ್ ಇಟ್ಸ್ ಮಸ್ಟ್ ಕೋರ್ಸ್. PUC ನಂತರ ಹೈದರಾಬಾದ್. ಅಲ್ಲಿ ನೀವು ಈ ರೀತಿ ಸಾಧನೆ ಒಂದೇ ಏಕಕಾಲಕ್ಕೆ ನೀವು ಇಲ್ಲಿ ಪಾಸ್ ಆದ್ರಿ, ಅಲ್ಲಿ ಯಾವ ಕಾಲೇಜಿನಲ್ಲಿ ನಿಮ್ಗೆ ಯಾರಾದರೂ ಬೆನ್ನು ತಟ್ಟಿದ್ರ? ಯಾರು? ಓಕೆ CA ಅಲ್ಲಿ ಯೂಶ್ವಲಿ ಕಾಲೇಜಸ್ ಇರೋದಿಲ್ಲ. ಇಟ್ಸ್ ಜಸ್ಟ್ ಲೈಕ್ IASಗೆ ಹಿಂಗೆ ಕೋಚಿಂಗ್ ಕ್ಲಾಸಸ್ ಇರುತ್ತಲ್ಲ, ಆ ಥರ ಕೋಚಿಂಗ್ ಕ್ಲಾಸಸ್ ಇರುತ್ತೆ. ಬರೀ ಕೋಚಿಂಗ್ ಕ್ಲಾಸ್ ಪ್ಲಸ್ ಸೆಲ್ಫ್ ಮೋಟಿವೇಟ್ ಆಗಿ ಸೆಲ್ಫ್ ಸ್ಟಡಿ ಮಾಡಬೇಕು. ಥ್ರೂ ಔಟ್ ಮೈ ಜರ್ನಿ ದೇರ್ ಆರ್ ಸೋ ಮೆನಿ ಮೆಂಟಾರ್ಸ್. ಅಂದರೆ CA ಜರ್ನಿಯಿಂದ ಇಟ್ಕೊಂಡು ಫ್ರಮ್ ಬಿಗಿನಿಂಗ್ ಟಿಲ್ ಎಂಡ್ ಬಹಳ ಜನ ಮೆಂಟಾರ್ಸ್ ಇದ್ದಾರೆ. ದ ಓನ್ಲಿ ಥಿಂಗ್ ಐ ಹ್ಯಾವ್ ಲರ್ನ್ ಫ್ರಮ್ ಈಸ್ ಬಿ ಕನ್ಸಿಸ್ಟೆಂಟ್ ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಯಾವುದೇ ಕೆಲಸ ಆದರೂ ಕನ್ಸಿಸ್ಟೆಂಟಾಗಿ ಮಾಡಿದರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ಆ ಮೆಂಟಾರ್ಸಿಂದನೇ ಕಲ್ತಿರೋದು. ಆ್ಯಂಡ್ ಸ್ಪೆಸಿಫಿಕ್ಲಿ ಡಾಕ್ಟರ್ ಅರವಿಂದ್ ಪಾಟೀಲ್ ಅವರು BLD ಕಾಲೇಜ್ ಬಿಜಾಪುರ್ ವೈಸ್ ಪ್ರೆಸಿಡೆಂಟ್, ಆ್ಯಂಡ್ ಹಿ ಈಸ್ ಆಲ್ಸೋ ಮೈ ಚೇರ್ಮನ್ ಅಟ್ ಪ್ರೇರಣಾ ಪಬ್ಲಿಕ್ ಸ್ಕೂಲ್. ಹಿ ವಾಸ್ ದ ಕಾನ್ಸ್ಟೆಂಟ್ ಸೋರ್ಸ್ ಆಫ್ ಮೋಟಿವೇಶನ್ ಥ್ರೂ ಔಟ್ ಮೈ ಜರ್ನಿ. ಅವ್ರಿಗೆ CA ಬಗ್ಗೆ ಸ್ಪೆಸಿಫಿಕ್ ಟೆಕ್ನಿಕಲಿಟೀಸ್ ಗೊತ್ತಿಲ್ಲ ಅಂತಂದ್ರೂ ಹಿ ವಾಸ್ ಲೈಕ್ ಮೇಜರ್ ಬ್ಯಾಕ್ ಬೋನ್ ಥ್ರೂ ಔಟ್ ದ ಜರ್ನಿ, ಸ್ಪೆಸಿಫಿಕ್ಲಿ ಟೀಚರ್ಸ್ ಗ್ರೂಪಿಗೆ ಬಂದಾಗ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಅಂದರೆ CA ಅಂದರೆ ಭಾರತದಲ್ಲಿ ಇದು ಮಾಡ್ಕೋಬಹುದು. ನಿಂಗೆ ಅಮೇರಿಕಾ ಹೋಗ್ಬೋದು, ಇಲ್ಲ ಬೇರೆ ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕಂದ್ರೂ CA ಇಸ್ ದೇರ್, ಬಟ್ ಅಡಿಷನಲ್ ಒಂದಿಲ್ಲ 2 ಎಕ್ಸಾಮ್ಸ್ ಕೊಟ್ಟು ಹೋಗ್ಬೋದು, ಅಂದರೆ ಅಲ್ಲಿನ ಹೋಗ್ಬೋದು. ಯೂಶ್ವಲಿ ಜನ ಫಾರಿನ್ಗೆ ಎದಕ್ಕೆ ಪ್ರಿಫರ್ ಮಾಡ್ತಾರೆ ಅಂದರೆ ಇಲ್ಲಿ ಏನು ಪೇ ಮಾಡ್ತಿದಾರಲ್ಲ ಅದ್ರದ್ದು 10 times ಮೋರ್ ಬೇರೆ ಕಂಟ್ರಿಯಲ್ಲಿ ಪೇ ಮಾಡೋದ್ರಿಂದ ಯೂಶ್ವಲಿ ದೇ ಟೆನ್ ಟು ಗೋ ಟು ದ್ಯಾಟ್. ಬಟ್ ಮೆಜಾರಿಟಿ ಆಫ್ ದ CAs ದೇ ಸ್ಟಾರ್ಟ್ಸ್ ದರ್ ಓನ್ ಬಿಸ್ನೆಸ್. ಅಂದರೆ ಡಾಕ್ಟರ್ಸ್ ಹೆಂಗೆ ಅವ್ರ ಪ್ರೊಫೆಷನ್ ಅಂದರೆ ಕ್ಲಿನಿಕ್ ತೆಗಿಬೋದು, ಹಾಗೆ ನಾವು ಪ್ರೊಫೆಷನ್ದು ಸಪ್ರೇಟ್ ಪ್ರಾಕ್ಟೀಸ್ನು ತೆಗಿಬೋದು, ಬೇಕಂದ್ರೆ ಜಾಬ್ನು ಮಾಡ್ಬೋದು. ಸೊ ಇಟ್ಸ್ ವೆರೈಟಿ ಆಫ್ ಡೈವರ್ಷನ್ಸ್ ಇದೆ. ಅಂದರೆ ನೀವು ಫೈನಾನ್ಸ್ ಒಳಗೆ ಹೋಗ್ಬೋದು, ಅಕೌಂಟಿಂಗ್ ಒಳಗೆ ಹೋಗ್ಬೋದು. ಸೊ ವೆರೈಟಿ ಆಫ್ ಡೈವರ್ಷನ್ ಇರೋದ್ರಿಂದ, ಡೈವರ್ಸಿಫಿಕೇಶನ್ ಜಾಸ್ತಿ ಇರೋದ್ರಿಂದ ಅಫ್ಕೋರ್ಸ್ ದೇರ್ ಇಸ್ ಅ ಡೆಫಿನೆಟ್ ಲಾಟ್ ಆಫ್ ಅಪರ್ಚುನಿಟೀಸ್ ಫಾರ್ ಯಂಗ್ CAs. ಹೌದು. EY ಇಂಡಿಯಾ ಬೆಂಗಳೂರಲ್ಲಿ ಇದೆ. EY ಅಂದರೆ ಅರ್ನ್ಸ್ಟ್ ಅಂಡ್ ಯಂಗ್. ಇಟ್ಸ್ ಅ ಬಿಗ್ 4 ಕಂಪನಿ. 12.5 ಇಯರ್ಲಿ. ಅಂದರೆ ನನಗೆ ಟೋಟಲ್ ನಾನು 4 ಇಂಟರ್ವ್ಯೂಸ್ ಕೊಟ್ಟಿದ್ದು. 4 ಇಂಟರ್ವ್ಯೂಸಲ್ಲಿ ನಂಗೆ ಸೆಲೆಕ್ಟ್ ಆಗಿತ್ತು, ಆಫರ್ ಲೆಟರ್. ಅದರಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಬಂದುಬಿಟ್ಟು 15 lakhs. ಬಟ್ ಅದರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನನಗೆ ಅಷ್ಟು ಫೇವರೇಬಲ್ ಅನ್ನಿಸ್ಲಿಲ್ಲ. ಅದ್ರ ಸಂಬಂಧ ಈ ಪ್ಯಾಕೇಜ್ನ ಮತ್ತು ಈ ಕಂಪ್ನಿನ ಚೂಸ್ ಮಾಡ್ತೀನಿ. ಥ್ಯಾಂಕ್ ಯು. ಒಂದೇ ಪ್ರಯತ್ನದಲ್ಲಿ ನೀವು ಕ್ರ್ಯಾಕ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದ?
ಜೆನ್ಯೂನ್ಲಿ ನಾ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಹೋಗಿರೋದು. ನಾನು ಅಗಳೇನು ಶೇರ್ ಮಾಡಿದೆ, ಹೈದರಾಬಾದಲ್ಲಿ ನನಗೆ ಲಿಟ್ರಲಿ ಏನೂ ಗೊತ್ತಿರಲಿಲ್ಲ CA ಹೆಂಗಿರುತ್ತೆ ಏನಿರುತ್ತೆ ಅಂತ. ಅದಕ್ಕೆ ನಾನು ಸೇಫರ್ ಸೈಡ್ಗೆ CMA ಮಾಡ್ಕೊಂಡಿದ್ದೆ. CMA ಅಂದರೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಅದನ್ನು ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. CA ಮತ್ತು CMA ಜೊತೆಗೇ ಮಾಡಿರೋದು. ಸೊ ನನಗೇನು ಅನಿಸಿತ್ತು ಅಂದರೆ, ನಾವು ಆಲ್ರೆಡಿ ಸೈನ್ಸ್ ಅಂದರೆ ಫಸ್ಟ್ PU ಸೆಕೆಂಡ್ PUಗೆ ನೀಟ್ ಆಲ್ರೆಡಿ ಪ್ರಿಪೇರ್ ಮಾಡಿ ಇನಫ್ ಹಾರ್ಡ್ ವರ್ಕ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಕಾಮರ್ಸಲ್ಲಿ ಸ್ವಲ್ಪ 11th and 12th ಸ್ವಲ್ಪ ಲೈಟಾಗಿ ತೊಗೊಂಡ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಒಮ್ಮೆಗೆ CA ಜಾಸ್ತಿ ಡಿಫಿಕಲ್ಟ್ ಅನ್ನಿಸ್ಬಿಡುತ್ತೆ. ನಾವು ಸೈನ್ಸ್ ಅವ್ರು ಆಲ್ರೆಡಿ 11th 12th ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಮಾಡೋದ್ರಿಂದ ನನಗೇನು ಜಾಸ್ತಿ ಅಂದರೆ ಎಕ್ಸ್ಟ್ರೀಮ್ ಮಾಡೋಕ್ಕೆ ಆಗಲ್ಲ ಅಂತ ಅಲ್ಲ, ಬಟ್ ಕನ್ಸಿಸ್ಟೆಂಟ್ ಬೇಕು. ಇವನ್ ದೇರ್ ವರ್ ಟೈಮ್ಸ್ ಐ ವಾಸ್ ಲೈಕ್ ಇನ್ಕನ್ಸಿಸ್ಟೆಂಟ್. ಬಟ್ ಅಫ್ಕೋರ್ಸ್ ಈ ಸ್ಟೇಜಲ್ಲಿ ಫ್ರೆಂಡ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ನಾವು ಫ್ಯಾಮಿಲಿ ಎಲ್ಲನೂ ಶೇರ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ದೇ ಹ್ಯಾವ್ ಲಾಟ್ಸ್ ಆಫ್ ಸ್ಟೆಪ್ಸ್ ಟು ಡೀಲ್ ವಿತ್. ಅದಕ್ಕೆ ನಾವು ಏನಾದರೂ ಅದರ್ ಇಟ್ ಮೇ ಬಿ ಸ್ಟಡೀಸ್ ಆರ್ ಮೆಂಟಲ್ ಬ್ರೇಕ್ ಡೌನ್ ಆ್ಯಂಡ್ ಆಲ್, ಫ್ರೆಂಡ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಆಲ್ ಮೈ ಕಲೀಗ್ಸ್. Is there any difference between CA and CMA? ಹಾಂ, CA ಅಂದ್ಬಿಟ್ಟು ಚಾರ್ಟರ್ಡ್ ಅಕೌಂಟೆಂಟ್, ಅಕೌಂಟಿಂಗ್ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ. ಅಲ್ಲಿ CMA ಬಂದ್ಬಿಟ್ಟು ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಕಾಸ್ಟಿಂಗ್ ಮೇಲೆ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಕಂಪ್ನಿಗೆ ಇದು ಮುಂದೆ ಹೋಗ್ಬೇಕಂದ್ರೆ ಎಷ್ಟು ಕಾಸ್ಟ್ ಬೇಕು, ಇಷ್ಟು ಕಾಸ್ಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಇರುತ್ತೆ ಅಂತ ಇರುತ್ತೆ. ಅಕೌಂಟೆನ್ಸಿ ಲಿಟಲ್ ಡಿಫ್ರೆಂಟ್. ಯುವರ್ ಸಿಸ್ಟರ್ನ್ ಕನ್ಸರ್ನ್ಸ್ CA, CS, CMA ಸಿಸ್ಟರ್ನ್ ಕನ್ಸರ್ನ್ಸ್, ಬಟ್ ಈಚ್ ಹ್ಯಾವ್ ದ ಓನ್ ಅಂದರೆ ಸ್ಪೆಷಲೈಸೇಷನ್ ಆ ಥರ. ಯಾವುದೇ ಪರೀಕ್ಷೆಗೆ ಕ್ರ್ಯಾಕ್ ಮಾಡ್ಲಿಕ್ಕೆ ವೇಳಾಪಟ್ಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಪಾತ್ರ ವಹಿಸ್ತದೆ. ಹಾಗಿದ್ರೆ ನಿಮ್ಮ ವೇಳಾಪಟ್ಟಿ ಈ ಎಕ್ಸಾಮ್ ಕ್ರ್ಯಾಕ್ ಮಾಡ್ಲಿಕ್ಕೆ ಹೇಗಿತ್ತು? ಯೂಶುವಲಿ ದೇರ್ ಆರ್ 2 types. ಅಂದರೆ ಒಬ್ಬೊಬ್ರು ಹೆಂಗೆ ಹೋಗ್ತಾರೆ, ಟೈಮ್ ಓರಿಯೆಂಟೆಡ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ಈ 2 hours ಅಲ್ಲಿ ಅಂದರೆ ಟೈಮ್ ಸ್ಪೆಸಿಫೈ ಮಾಡ್ಕೋತಾರೆ. ಇವತ್ತು 8 hours ಓದಬೇಕು, ಇಲ್ಲ 12 hours ಓದಬೇಕು. ನನ್ನ ಸ್ವಲ್ಪ ಅಪ್ರೋಚ್ ಡಿಫ್ರೆಂಟ್ ಇತ್ತು. ಯಾಕಂದ್ರೆ ಟೈಮಲ್ಲಿ ಫೋಕಸ್ ಮಾಡಿದ್ರೆ ನಮ್ದು ಒರಿಜಿನಲ್ ಕಂಟೆಂಟ್ ನಮ್ಮ ತಲೆಯಲ್ಲಿ ಎಷ್ಟು ಹೋಗ್ತಿದ್ರೆ ಅಂತ ಗೊತ್ತಾಗೋದಿಲ್ಲ. ಓಕೆ ಫೈನ್, 8 hours ಓದಿದೆ, 12 hours ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಅಲ್ಟಿಮೇಟ್ಲಿ ವಾಟ್ ಯು ಆರ್ ಗೇನಿಂಗ್, ನೀ ಅಷ್ಟು ಬರೀ ಟೈಮ್ ರನ್ ಆಗ್ತಿದೆ, ಬಟ್ ಆರ್ ಯು ಆ್ಯಕ್ಚುಲಿ ಗೆಟಿಂಗ್ ಔಟ್ ಆಫ್ ಇಟ್ ಆರ್ ನಾಟ್, ಯು ವಿಲ್ ನಾಟ್ ಗೆಟ್ ಇಟ್. ಸೊ ಅದೇ ಸಂಬಂಧ ಮಿಕ್ಸ್ ಇಟ್ಕೋತಿದ್ದೆ. ಓಕೆ ಫೈನ್, ಈ ಚಾಪ್ಟರ್ಸ್ ಇದೆ, ಈ ಚಾಪ್ಟರ್ಸಲ್ಲಿ ನನಗೆ ಈ ಪೋರ್ಷನ್ ಹತ್ರ ಫಾರ್ ಶೋರ್ ಬರುತ್ತೆ, ಇದೆಲ್ಲ ಜಾಸ್ತಿ ಫೋಕಸ್ ಮಾಡಲ್ಲ. ಮೋಸ್ಟ್ ಡಿಫಿಕಲ್ಟ್ ನನಗೆ ಯಾವ್ದು ಅನ್ಸುತ್ತೋ ಐ ಟೇಕ್ ದ್ಯಾಟ್ ಫಸ್ಟ್. ಭಾಳ ಡಿಫಿಕಲ್ಟ್ ಒಮ್ಮೆಗೆ ತೊಗೊಂಡ್ಬಿಟ್ರೆ ಕಾನ್ಫಿಡೆನ್ಸ್ ಭಾಳ ಡೌನ್ ಆಗುತ್ತೆ. ಸೊ ಐ ಟು ಕೀಪ್ ಮಿಕ್ಸ್ ಡಿಫಿಕಲ್ಟ್ ಚಾಪ್ಟರ್ಸ್ ಫಸ್ಟ್, ಅಂದರೆ ಬಿಗಿನಿಂಗ್ ಅಂದರೆ ಡೇ ಮಾರ್ನಿಂಗಲ್ಲಿ ಫ್ರೆಶ್ ಇರುತ್ತೆ. ಸೊ ಐ ಟು ಟೇಕ್ ಇನ್ ಮಾರ್ನಿಂಗ್ ಡಿಫಿಕಲ್ಟ್, ಆ್ಯಂಡ್ ದೆನ್ ಬೇರೆ ಸಬ್ಜೆಕ್ಟ್ಸ್ ತೊಗೊಂಡು ಜಸ್ಟ್ ಫಾರ್ ಅ ಚೇಂಜ್, ಬೋರ್ ಆಗಬಾರ್ದು, ನಿದ್ದೆ ಬರಬಾರ್ದು ಅಂತ ಸಮ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್. ಅಗೇನ್ ದಿಸ್ ಅಂದರೆ ಕಾಂಬೋ ಮಿಕ್ಸ್, ಟೈಮ್ ಆಸ್ ವೆಲ್ ಆಸ್ ಸಿಲೆಬಸ್ ಟಾರ್ಗೆಟ್. ಆ ಪರ್ಫೆಕ್ಟ್ ಮಿಕ್ಸ್ ಇರೋದ್ರಿಂದ ಮೇ ಬಿ ಇಟ್ ಮೈಟ್ ಒಂದು ಫ್ಯಾಕ್ಟರ್ ಆಗಿರ್ಬೋದು ಈ ಸಕ್ಸಸ್. ಈಗ ಜನರಲ್ ಆಗಿರಿ ಅರ್ಲಿ ಮಾರ್ನಿಂಗ್ ಸ್ಟಡಿಗೆ ಒಂದು ಒಳ್ಳೆ ಸಮಯ. ಹೌದು. ಹಾಗಿದ್ರೆ ನೀವೇನಾದ್ರೂ ಆ ಸಮಯದಲ್ಲಿ ಅಧ್ಯಯನ ಮಾಡಿದ್ರಾ? ಓಕೆ, ನಾ ಮಾರ್ನಿಂಗ್ ಪರ್ಸನ್. ನನಗೆ 10-10:30 ಆದ್ಮೇಲೆ ಅಂದರೆ ಎಚ್ಚರಕ್ಕೆ ಆಗೋದೇ ಇಲ್ಲ. ಬಟ್ ನನ್ನ ಕಲೀಗ್ಸ್ ಎಲ್ಲ ಉಲ್ಟಾ, ಅಂದರೆ ದೇಲ್ ಬಿ ವೇಕಪ್ ಟಿಲ್ 1-2. ಬಟ್ ನನಗೆ ಆಗೋದಿಲ್ಲ. 10:30 ದಟ್ ಮ್ಯಾಕ್ಸ್. 10:30 ಮಲ್ಕೊಂಡ್ಬಿಡ್ತೇನೆ. ಬಟ್ ಐ ಆಮ್ ಅ ಮಾರ್ನಿಂಗ್ ಪರ್ಸನ್. 4 ಗಂಟೆ ಕೆಳಗೆ ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ಪ್ರೊವೈಡೆಡ್ ಇಟ್ಸ್ ನಾಟ್ ವಿಂಟರ್. ಅದು ಬಿಟ್ಟರೆ ಐ ಆಮ್ ವೆರಿ ಹ್ಯಾಪಿ. ಲೈಕ್ ನಾ ಯೂಶಲಿ ಬೈ 6 in the morning ಐ ಯೂಸ್ ಟು ಗೋ ಟು ಲೈಬ್ರರಿ. ಡೈರೆಕ್ಟ್ ರಾತ್ರಿ 10 ಗಂಟೆಗೆ ವಾಪಸ್ ಮನೆಗೆ ಬರೋದು. ಲೈಬ್ರರಿ ವಾಸ್ ನಿಯರ್ ಬೈ. ಸೊ ದಿಸ್ ಮುಂದೆ ಎಲ್ಲರೂ, ನಾವು ಒಬ್ಬಳೇ ಅಂತ ಅಲ್ಲ, ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ ಅಲ್ಲಿ ಲೈಬ್ರರಿಗೆ ಸ್ಪೆಸಿಫಿಕ್ಲಿ IAS KS ಮತ್ತು CA ಪ್ರಿಪೇರ್ ಆಗೋರು ಜಾಸ್ತಿ ಬರೋರು. ಆಲ್ಮೋಸ್ಟ್ ಒಂದು ಮನೆ ಥರ ಆಗಿಬಿಟ್ಟಿತ್ತು ಎಲ್ಲ ಅಲ್ಲೇ, ಮನೆ ಥರ. ಸೊ ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್, ಅವ್ರಿಗೆ ಭಾಳ ಕೆಪಾಬಿಲಿಟಿ ಇದೆ. ಇಸ್ ಜಸ್ಟ್ ದಟ್ CAಯಲ್ಲಿ ಬರೀ ನಮ್ದು ಹಾರ್ಡ್ ವರ್ಕ್ ಮಾಡಿರಾಗಲ್ಲ, ಲಾಸ್ಟ್ ಮಾರ್ಜಿನಲ್ಲಿ ಹೋಗ್ಬಿಡುತ್ತೆ 3 marks 2 marks. ಸೊ ಲಕ್ ಫ್ಯಾಕ್ಟರು ಇರುತ್ತೆ. ಆ ಲಕ್ ಫ್ಯಾಕ್ಟರ್ ಬರಬೇಕಂದ್ರೆ ಅಫ್ಕೋರ್ಸ್ ಎಲ್ಲರದು ಆಶೀರ್ವಾದ ಇದ್ದರೆ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ಔಟ್. ತೆಲುಗು ಭಾಷೆ ನಿಮ್ಗೆ ಡಿಫಿಕಲ್ಟ್ ಆಗಿರ್ಬೋದು. ಹಾಂ, ಅಂದರೆ ಕಂಪ್ಲೀಟ್ ತೆಲುಗು. ಕಂಪ್ಲೀಟ್ ತೆಲುಗು ನಂಗೆ ಏನೂ ಅರ್ಥ ಆಗಲಿಲ್ಲ. ನಾ ಭಾಳ ಕ್ವಶನ್ಸ್ ಮಾಡ್ತೇನೆ, ಸರ್ ನಂಗೆ ಅರ್ಥ ಆಗಿಲ್ಲ ಅಂತ ಕ್ಲಿಯರಾಗಿ ಹೇಳಿದೆ. ಬಟ್ ದೇವರ್ ಲೈಕ್ ಅವ್ರದ್ದು ಪಾಯಿಂಟ್ ಇತ್ತು. ನನಗೆ ಒಬ್ಬಕ್ಕಿನ ಸಂಬಂಧ ತೆಲುಗು ಹೇಳಕ್ಕೆ ಹೋದೆ, ಉಳ್ಕಿದವ್ರಿಗೆ ಇಂಗ್ಲೀಷಲ್ಲಿ ಹೇಳ್ಕೋದು, ಉಳ್ಕಿದವ್ರಿಗೆ ತಿಳಿಯೋದಿಲ್ಲ. ಸೊ ಐ ವಾಸ್ ಲೈಕ್, ನಾನು ಒಬ್ಬನ ಸಂಬಂಧ ಅವ್ರ ಹತ್ರ ಚೇಂಜ್ ಮಾಡೋಂಗಿಲ್ಲ. ಸೊ ಐ ಹ್ಯಾವ್ 2 options. ನಾನು ಹೇಳಿದಾಗೆ ಎವ್ರಿ ಸಿಚುವೇಶನ್ ನಮಗೆ 2 ಥರ ಆಪ್ಷನ್ ಕೊಡುತ್ತೆ. ಒಂದು, ಐ ಕ್ಯಾನ್ ಚಾಲೆಂಜ್ ಆರ್ ಎಸ್ ಎಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್. ಈಗ ಚಾಲೆಂಜ್ ಮಾಡಿದೆ, ಬಟ್ ಅದೇನೋ ಆನ್ಸರ್ಸ್ ರಿಸಲ್ಟ್ಸ್ ಬರಲಿಲ್ಲ. ಸೊ ಐ ಎಕ್ಸೆಪ್ಟ್ ದ ಸಿಚುವೇಶನ್. ನಾ 15 days ಆಲ್ಮೋಸ್ಟ್ 15 days ತೆಲುಗು ಕಲಿತೆ. ಕನ್ನಡ ಮತ್ತು ತೆಲುಗು ಸ್ವಲ್ಪ ಫೆಮಿಲರ್. ಹಾಂ, ಇನಿಷಿಯಲಿ ಲಿಟ್ರಲಿ ಡಿಫಿಕಲ್ಟ್ ಅನ್ನಿಸ್ತು. ಯಾಕಂದ್ರೆ ಜಸ್ಟ್ 12th ಪಾಸ್ ಔಟ್, ಹೊಸ ರಾಜ್ಯ, ಅಲ್ಲಿ ಜನ ಗೊತ್ತಿಲ್ಲ, ಲ್ಯಾಂಗ್ವೇಜ್ ಗೊತ್ತಿಲ್ಲ. ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್, CA ಕಂಪ್ಲೀಟ್ಲಿ ಡಿಫ್ರೆಂಟ್. ಲಿಟ್ರಲಿ ನಂಗೆ ಅನ್ನಿಸ್ತು, ಆಮ್ ಐ ದ ಒನ್, ಲೈಕ್ ನಾ ಮಾಡ್ತೀನ ಇದನ್ನ. ಯಾಕಂದ್ರೆ ನಂಗೆ ಎಲ್ಲರೂ 2 months ಮುಂಚೆ ಇದ್ದಾರೆ. ಹಾಂ, ಅಕೌಂಟ್ಸ್ ಬೇಸಿಕ್ ಏನೂ ಗೊತ್ತಿಲ್ಲ. ಆ್ಯಂಡ್ ಅಲ್ಲೆಲ್ಲರೂ ಹೆಂಗಂದರೆ ಆಲ್ರೆಡಿ ಅವರೆಲ್ಲ ಮುಂದೆ ಹೋಗಿರೋದ್ರಿಂದ ಅವ್ರದ್ದೊಂದು ಸಪ್ರೇಟ್ ಗ್ರೂಪ್. ಸೊ ಇಬ್ಬರೇ ಇದ್ವಿ ಅನ್ಸುತ್ತೆ. ಒಬ್ಬರು ಬೀದರ್ ಬಾರ್ಡ್ರಲ್ಲೂ ಇದ್ರು, ನಾನೊಬ್ಳು. ಸೊ ಅದಕ್ಕೆ. ಬಟ್ ಐ ವಾಸ್ ಲೈಕ್ ಚಾಲೆಂಜಿಂಗ್ ಅಫ್ಕೋರ್ಸ್. ಅಂದರೆ ನಂದು ಥ್ರೂ ಔಟ್ ದ ಲೈಫ್ ಜರ್ನಿ ಆಗಿರ್ಬೋದು, ಯಾವುದೂ ಸ್ಮೂತ್ ಇಲ್ಲ. ಅಂದರೆ ಓಕೆ ಫೈನ್, ಇದು ನನಗೆ ಗೋಲ್ಡನ್ ಸ್ಕೂಲ್ ಮನೆಯಿಂದನೇ ಬಂದಿದ್ದು ಹಂಗಿಲ್ಲ, ಮನೆಯಲ್ಲಿ ಸಪೋರ್ಟ್ ಇದೆ. ಬಟ್ CA ಹೇಳಿದ್ನಲ್ವ, CA ಇಸ್ ದ ಓನ್ಲಿ ಡಿಗ್ರಿ ವೇರ್ ಯರ್ ಕಾಸ್ಟ್, ಮನಿ, ನಥಿಂಗ್ ಅಂತ ರಿಸರ್ವೇಷನ್ನೇ ಕೋಟಾನೇ ಇಲ್ಲ. ಸೊ ಇಟ್ಸ್ ಪ್ಯೂರ್ಲಿ ಟ್ಯಾಲೆಂಟ್. ಇಫ್ ಯು ಕ್ಯಾನ್ ವರ್ಕ್ ಫಾರ್ ಇಟ್, ಯು ವಿಲ್ ಗೆಟ್ ದ ಡಿಗ್ರಿ ಆ ಥರ. ಸೊ ಅದೇ ಸಮಯ ಡಿಫಿಕಲ್ಟ್ ಆಯಿತು. ಇಟ್ ವಾಸ್ ಚಾಲೆಂಜಿಂಗ್.
ಅದನ್ನ ಫೇಸ್ ಮಾಡಿದ್ದಕ್ಕೆ ಇವತ್ತು ಇಲ್ಲಿ ನಿಂತಿರೋದ್ರಿಂದ ಖುಷಿ ಆಗ್ತದೆ. ಆ್ಯಕ್ಚುಲಿ ನಂದೇ ನಿರ್ಧಾರ, ಯಾಕಂದರೆ ನಾನು ಪುಣೆಗೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದು. ಅವ್ರೇನು ಹೇಳಿದ್ರೆ, ಮ್ಯಾಮ್ ನೀವು ಆಲ್ರೆಡಿ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಇದ್ದೀರಾ, 2 months ಲೇಟ್ ಇದ್ದೀರಾ, 3 monthsಲ್ಲಿ ಎಕ್ಸಾಮ್ ಇದೆ. ಯೂಶ್ವಲಿ 6 months ಬೇಕು ಫಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ, 3 months ಇದೆ. ವಿ ಸಜೆಸ್ಟ್ ಇನ್ನೊಂದು ಬ್ಯಾಚ್ ನೆಕ್ಸ್ಟ್ 6 months ವೇಟ್ ಮಾಡಿರಿ, ಇನ್ನೊಂದು ಬ್ಯಾಚ್ ಬರುತ್ತೆ, ಅದಕ್ಕೆ ಜಾಯ್ನ್ ಆಗಿರಿ. ಆಮೇಲೆ ನಮ್ದು ಹಾಸ್ಪಿಟಲ್ ಒಬ್ಬರು CA ಇದ್ದಾರೆ, ಅವ್ರಿಗೆ ಹೋಗಿ ಕನ್ಸಲ್ಟ್ ಮಾಡಿದ್ವಿ. ಅವ್ರೇನಂದ್ರೆ CA ಮೊದಲೇ ಟೈಮ್ ಹಿಡಿತೆ, ಭಾಳ ಅಟೆಂಪ್ಟ್ಸ್ ಆಗ್ತವೆ, ಈಗ ಲೇಟ್ ಮಾಡಿಬಿಟ್ರೆ ಇನ್ನೂ ಲೇಟ್ ಆಗ್ಬೋದು, ಜಸ್ಟ್ ಒಂದು ಟ್ರೈ ಕೊಡಿ. ಅಂದರೆ 3 monthsಲ್ಲಿ ಆಲ್ಮೋಸ್ಟ್ ಇಟ್ಸ್ ಲೈಕ್ ಇಂಪಾಸಿಬಲ್, ಆಗಲ್ಲ, ಬಟ್ ಸ್ಟಿಲ್ ಒಂದು ಚಾನ್ಸ್ ಎದಕ್ಕೆ ಮಿಸ್ ಮಾಡ್ತಾರೆ ಕೊಡಿ ಅಂತಂದ್ರು. ಹಾಂ, ಅಂದರೆ ನಮ್ಮ ಅಜ್ಜ ಅಜ್ಜಿ ನಂಗೆ ಆ್ಯಕ್ಚುಲಿ ಅವ್ರ ಬಗ್ಗೆ ಅಂದರೆ ಅಲ್ಲಿ ಎಲ್ಲ ನನ್ನ ಫಾದರ್ ಸೈಡ್ ಎಲ್ಲ ನೋಡಿದರೆ ಅವ್ರು ಎಜುಕೇಟೆಡ್, ಸೊ ಆ ಆ್ಯಂಗಲಿಂದ ಅವರು ದೇ ಹ್ಯಾವ್ ಅಂದರೆ ಡೆಡಿಕೇಟೆಡ್ ಲಾಟ್ ಟು ಸೊಸೈಟಿ. ಬಟ್ ಈ ಸೈಡ್ ಸ್ಪೆಸಿಫಿಕಲಿ ಬಂದರೆ, ಸ್ಪೆಸಿಫಿಕ್ಲಿ ರೈತರ ವಿಭಾಗ, ನಮ್ಮ ಅಜ್ಜರ ಬಗ್ಗೆ ನಂಗೆ ಜಾಸ್ತಿ ಹೆಮ್ಮೆ ವಿಷಯ ಏನಂದರೆ ಮನೆ ಬಗ್ಗೆ ಜಾಸ್ತಿ ಇದು ಮಾಡೋಂಗಿಲ್ಲ. ಜನ ಹೆಂಗೆ ಸೊಸೈಟಿ ಕಂಟ್ರಿಬ್ಯೂಟ್ ಹೆಂಗೆ ಮಾಡ್ಬೋದು, ಉಳ್ಕಿದ ರೈತರ ಇದಕ್ಕೆ ಹೆಂಗೆ ಮಾಡ್ಬೋದು, ಎಜುಕೇಷನ್ ಸಿಸ್ಟಮಿಗೆ ಹೆಂಗೆ ಮಾಡ್ಬೋದು. ಬರೀ ಹೊರಗೆ ಅಂದರೆ ಎಲ್ಲರೂ ಏನು ಅನ್ಕೋತಾರೆ, ನಾನು ಇಫ್ಕೋರ್ಸ್ ಅವ್ರ ಪೊಸಿಷನ್ ಇದ್ದರೆ ನಾನು ಫಸ್ಟ್ ಮನೆ ಯೋಚನೆ ಮಾಡ್ತೀನಿ, ಆಮೇಲೆ ಜನರ ಬಗ್ಗೆ ಯೋಚನೆ ಮಾಡ್ತೀನಿ. ಬಟ್ ನೋ, ಹೀ ಈಸ್ ಡಿಫ್ರೆಂಟ್. ಅದಕ್ಕೆ ಲೀಡರ್ಸ್ ಅನ್ನೋದವ್ರನ್ನ ಮೊದಲು ಜನ, ಆಮೇಲೆ ಇದು, ಯಾಕಂದ್ರೆ ಅಡ್ಜಸ್ಟ್ ಮಾಡ್ಕೋಬೋದು, ಇದು ಮಾಡ್ಕೋಬೋದು, ಬಟ್ ಜನಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು. ನಮ್ಮಿಂದ ಏನಾದರೂ ಇದು ಆದರೆ ಮಾತ್ರ ನಾವು ಊರನ್ನ ಹೊರಗೆ ತರ್ಬೋದು, ಇಲ್ಲ ಇದು ರೈತರ ಪರವಾಗಿ ನಾವು ಜಾಸ್ತಿ ಬೆಳಿಬೋದು ಅಂತ. ಅದಕ್ಕೆ ನಮ್ಮ ಅಜ್ಜನ ಬಗ್ಗೆ ಭಾಳ ಹೆಮ್ಮೆ ಇದೆ. ಕೊನೆಯದಾಗಿ ಒಂದೇ ಮಾತಿನಲ್ಲಿ ಈ CA ಪರೀಕ್ಷೆ ಬರೆಯೋರಾಗ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರಾಗ್ಲಿ ಒಂದು ನಿಮ್ಮ ಒಂದು ಮಾತು ಏನು? ಡೆಫಿನೆಟ್ಲಿ ಅಂದರೆ CA ಡೆಫಿನೆಟ್ಲಿ ಚಾಲೆಂಜಿಂಗ್ ಇದೆ, ಬಟ್ ಜನ ಎಷ್ಟು ಡಿಫಿಕಲ್ಟ್ ಹೇಳ್ತಾರಲ್ಲ, ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ದ್ಯಾಟ್ ಡಿಫಿಕಲ್ಟ್. ಬಟ್ ಎಷ್ಟೊಂದು ಜನ ಬಂದು ಮಿಡ್ಲ್ ಆಫ್ ದ ಕರಿಯರಲ್ಲಿ ಸ್ಟಕ್ ಆಗ್ತಾರೆ. ದಟ್ಸ್ ಓನ್ಲಿ ಬಿಕಾಸ್ ದೇ ಲ್ಯಾಕ್ ಅಂದರೆ ಇಂಟ್ರೆಸ್ಟ್. ಅಂದರೆ ಯಾರೋ ಒಬ್ರು ಹೇಳಿರ್ತಾರೆ CA ಮುಂದೆ ಲೈಫ್ ಸೆಟ್ಲ್ ಆಗುತ್ತೆ, ಜಾಸ್ತಿ ದುಡ್ಡು ಮಾಡ್ಬೋದು ಅಂತ ಬರ್ತಾರೆ, ಅದಕ್ಕೆ ಅವ್ರು ನಡು ಸ್ಟಕ್ ಆಗೋದು. ಇಫ್ ಆರ್ ಜೆನ್ಯೂನ್ಲಿ ವಿಲ್ಲಿಂಗ್ ಇಟ್, ನಿಮ್ಗೆ ಸ್ವ ಇಚ್ಛೆಯಿಂದ ನಂಗೆ CA ಮಾಡಬೇಕು. ಆಮೇಲೆ ಅದಕ್ಕೆ ಜಾಸ್ತಿ ನಿಜವಾಗ್ಲೂ ಎಲ್ಲ ಕೋರ್ಸ್ ನೀವು ಹಾರ್ಡ್ಲಿ 1.5 lakhs, ದಟ್ಸ್ ಆಲ್ಸೋ ಮ್ಯಾಕ್ಸಿಮಮ್ ಅದು ಫೀಸ್, ಅಷ್ಟು ಮಿನಿಮಲ್ ಅಮೌಂಟ್ ಬೇಕು. ಸೊ ಇಫ್ ಸಮ್ ಒನ್ ಹೂ ವಾಸ್ ಫ್ರಮ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಯು ಆರ್ ಲುಕ್ ವೆರಿ ಟ್ಯಾಲೆಂಟೆಡ್, ನೀವು ಮುಂದೆ ಮಾಡ್ಬೋದು. ಇವನ್ ವಿತ್ ಅಂದರೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಒಳ್ಳೆಯವರಿದ್ರೂ ಬರ್ಬೋದು, ಬಟ್ ಸ್ಪೆಸಿಫಿಕ್ಲಿ ದಿಸ್ ಕೋರ್ಸ್ ಇಸ್ ಮೆಂಟ್ ಫಾರ್ ಸಮ್ ಒನ್ ಹೂ ಕೆನಾಟ್ ಆಫರ್ಡ್ ಇಟ್ ಬಟ್ ಹ್ಯಾಸ್ ಅ ಲಾಟ್ ಆಫ್ ಟ್ಯಾಲೆಂಟ್. ಆ ಥರ ಇದ್ದವ್ರಿಗೆ ಆರಾಮ್ಸೆ ಬರ್ಬೋದು. ಸೊ ನಿಮ್ಮ ಡೆಡಿಕೇಶನ್ ಕನ್ಸಿಸ್ಟೆಂಟ್ ಇದ್ದು, ನಿಮ್ಮ ಅಂದರೆ ಮುಂದೆ ಅಂದರೆ ಗೋಲ್ ಭಾಳ ಇಂಪಾರ್ಟೆಂಟ್. ಸೊ ನೀವು ಅಷ್ಟು ಸ್ಟ್ರಾಂಗ್ ಆಗಿ ಅಂದ್ಕೊಂಡ್ರೆ ಡೆಫಿನೆಟ್ಲಿ ನೀವು ಮಾಡ್ಬೋದು. ಅಷ್ಟು ಡೆಫಿನೆಟಾಗಿ ಇದ್ದರೆ ಮಾತ್ರ ಈ ಕೋರ್ಸಿಗೆ ಬರ್ರಿ, ಇಲ್ಲ ಅಂದರೆ ನಡು ಬಂದು ಸ್ಟಕ್ ಆದರೆ ಡೆಫಿನೆಟ್ಲಿ ನನ್ನ ಗ್ಯಾರಂಟಿ ಬೈಕೋತೀರಿ, ಯಾಕಂದ್ರೆ ಅವ್ರು ಹೇಳಿದ್ರೆ ನಾವು ಮಾಡದೆ ನಡು ಆಗ್ತಿಲ್ಲ ಅಂತ. ಇಫ್ ಐ ಡೆಫಿನೆಟ್ಲಿ ವಿಲ್ಲಿಂಗ್ ಇಟ್, ನೀವು ಎಂಡ್ ಮೂಮೆಂಟ್ ತನಕ ನಾನು ಗಿವ್ ಅಪ್ ಮಾಡಲ್ಲ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಪರ್ಸ್ಯೂ ದಿಸ್ ಕೋರ್ಸ್. Thank you. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಗೆ ಕುಗ್ಗದೆಗೆ ನೀ ಹಿಗ್ಗಿ ನಡೆ ಮುಂದೆ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ. ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ, ನೀ ಬಿದ್ದರೂನು ಪಡಬೇಡ ಕೋಪ. ವನವಾಸ ಕಂಡ ಪಾಂಡವರ ಗೆಲುವು ಕೃಷ್ಣ ರಾಮ, ವಾನರ ಸೈನ್ಯ ಕಟ್ಟುತ್ತಲೇ ಗೆದ್ದನು ಶ್ರೀರಾಮ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ.
ಜಗ್ಗದೆಯೇ